ದಲಿತ ದೇವರುಗಳಿಗೆ ಶರಣು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪರಿಣಿಕಾ. ಅದು ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಂತ ಹಿಂದುಳಿದ ತಾಲೂಕು. ಆ ತಾಲೂಕಲ್ಲಿ ಘಟಾನುಘಟಿ ನಾಯಕರು ದಶಕಗಳ ಕಾಲ ಶಾಸಕರಾಗಿ ಆಡಳಿತ ನಡೆಸಿದ್ದಾರೆ. ಆದರೆ ತಾಲೂಕು ಕೇಂದ್ರವಾಗಿರೋ ನಗರದಲ್ಲಿ ಸಂವಿಧಾನ ಶಿಲ್ಪಿ ಹಾಗೆ ಮಾಜಿ ಉಪ ಪ್ರಧಾನಿಯ ಪುತ್ಥಳಿಗಳ ನಿರ್ಮಾಣ ಆಗಿರಲಿಲ್ಲ. ಆದ್ರೀಗ ದಳಪಾಳಯದ ಶಾಸಕ ಅಲ್ಲಿನ ಜನರ ಕನಸನ್ನ ನನಸು ಮಾಡಿದ್ದಾರೆ. ಮಹಾನ್ ಪುರುಷರ ಪುತ್ಥಳಿ ನಿರ್ಮಿಸಿ ಕ್ಷೇತ್ರದ ಜನರ ಆಸೆ ಪೂರೈಸಿದ್ದಾರೆ. ಕ್ಷೇತ್ರದ ಜನರು ಮುಖ್ಯವಾಗಿ ನಮ್ಮ ಈ ಗುರ್ಮಿಟ್ಕೆಲ್ಲ ಒಂದು ದಲಿತ ಸಮಾಜಗಳು ಅವರಿಗೆ ಯಾವಾಗಲೂ ನಾವು ಋಣವಾಗಿರುತ್ತೇವೆ. ಶೋಷಿತರು ಮತ್ತು ಹಿಂದುಳಿದವರ ಒಂದು ಹಬ್ಬದ ವಾತಾವರಣ ಅಂತಂದೇ ಹೇಳ್ಬೋದು. ಈಡೇರಿತು ದಶಕಗಳ ಕನಸು, ಕ್ಷೇತ್ರದ ಜನ ಫುಲ್ ಖುಷ್. ಅಪ್ಪನ ಆಸೆ ಈಡೇರಿಸಿದ ಮಗ, ಕಂದಕೂರು ಕಾರ್ಯಕ್ಕೆ ಶ್ಲಾಘನೆ. ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಯುವ ನಾಯಕ, ಯುವಕರ ಕಣ್ಮಣಿ, ಕ್ಷೇತ್ರದ ಅಭಿವೃದ್ಧಿಯ ಚಿಂತಕ, ಜನರ ಕಷ್ಟ ಕಾರ್ಪಣ್ಯಗಳಿಗೆ ಹೆಗಲು ಕೊಡುವ ಜನನಾಯಕ. ಹೌದು, ಶರಣಗೌಡ ಕಂದಕೂರ್ ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ವಿಧಾನಸಭೆ ಕ್ಷೇತ್ರದ ಜೆಡಿಎಸ್ ಎಂಎಲ್ಎ. ಸದಾ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತಿಸೋ ಶಾಸಕ ತಮ್ಮ ತಾಲೂಕು ಕೇಂದ್ರದ ಜನರ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಸೋಜಿಗದ ಸಂಗತಿ ಏನಂದ್ರೆ, ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿ ಬರೋಬ್ಬರಿ 77 ವರ್ಷಗಳು ಉರುಳಿವೆ. ಭಾರತಕ್ಕೆ ಸಂವಿಧಾನ ಕೊಟ್ಟಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳು ದೇಶದ ಮೂಲೆ ಮೂಲೆಗಳಲ್ಲಿವೆ. ಅಷ್ಟೇ ಯಾಕೆ, ರಾಜ್ಯವನ್ನೇ ತಗೊಳ್ಳಿ, ಯಾವುದೇ ಊರಿಗೆ ಹೋಗಿ ಅಲ್ಲಿನ ಸರ್ಕಲ್ಗೆ ಭೇಟಿ ಕೊಟ್ಟರೆ ಸಾಕು, ಅಲ್ಲೊಂದು ಅಂಬೇಡ್ಕರ್ ಮೂರ್ತಿ ಇದ್ದೇ ಇರುತ್ತೆ. ಆದರೆ ಗುರುಮಿಟ್ಕಲ್ ತಾಲೂಕು ಕೇಂದ್ರದಲ್ಲೇ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿ ಸ್ಥಾಪನೆ ಮಾಡಿರಲಿಲ್ಲ. ತಮ್ಮ ಊರಲ್ಲೂ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಮೂರ್ತಿ ಸ್ಥಾಪನೆಯಾಗಬೇಕು ಅಂತ ಕ್ಷೇತ್ರದ ಜನರು ಕನಸು ಕಂಡಿದ್ರು. ಸದ್ಯ ಜನರ ಈ ಕನಸನ್ನ ಶಾಸಕ ಶರಣಗೌಡ ಕಂದಕೂರ್ ಸಾಕಾರಗೊಳಿಸಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿನಿಧಿಸಿದ್ದ ಗುರುಮಿಟ್ಕಲ್ ಕ್ಷೇತ್ರ 8 ಬಾರಿ ಶಾಸಕ, ಸ್ಥಾಪನೆಯಾಗಿರಲಿಲ್ಲ ಅಂಬೇಡ್ಕರ್ ಮೂರ್ತಿ. ಇಲ್ಲಿ ನೀವು ಗಮನಿಸಬೇಕಾದ ಸಂಗತಿ ಅಂದ್ರೆ, ಗುರುಮಿಟ್ಕಲ್ ಕ್ಷೇತ್ರದ ಘಟಾನುಘಟಿ ನಾಯಕರೇ ಶಾಸಕರಾಗಿ ಆಡಳಿತ ಮಾಡಿ ಹೋಗಿದ್ದಾರೆ. ದಲಿತ ನಾಯಕ ಎಂದೆನಿಸಿಕೊಂಡಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜಕೀಯ ಜೀವನ ಕೊಟ್ಟಿದ್ದು ಇದೇ ಗುರುಮಿಟ್ಕಲ್. ಬರೋಬ್ಬರಿ 8 ಬಾರಿ ಖರ್ಗೆ ಅವರು ಇದೇ ಕ್ಷೇತ್ರದ ಶಾಸಕರಾಗಿದ್ರು. ಅಲ್ಲದೆ ಬಾಬುರಾವ್ ಚಿಂಚನಸೂರ್ ಕೂಡ 10 ವರ್ಷಗಳ ಕಾಲ ಇಲ್ಲಿ ಎಂಎಲ್ಎ ಆಗಿದ್ದವರು. ಈ ಇಬ್ಬರು ನಾಯಕರು ಮಂತ್ರಿಗಳಾಗಿಯೂ ಸೇವೆ ಸಲ್ಲಿಸಿದವರು. ಆದರೂ ಸಹ ದೇಶಕ್ಕೆ ತಮ್ಮದೇ ಕೊಡುಗೆ ಕೊಟ್ಟ ಇಬ್ಬರು ಮಹಾನ್ ಪುರುಷರ ಪುತ್ಥಳಿಗಳು ಸ್ಥಾಪನೆ ಆಗಿರಲಿಲ್ಲ. ಬಟ್ ದಲಿತ ಸಮುದಾಯದ ಪುತ್ಥಳಿ ಸ್ಥಾಪನೆಯ ಬಹುದಿನಗಳ ಬೇಡಿಕೆ ಈಡೇರಲಿಲ್ಲ. ಆದ್ರೀಗ ಶರಣಗೌಡ ಕಂದಕೂರ್ ಶಾಸಕರಾದ ಬಳಿಕ ಇಬ್ಬರ ಪುತ್ಥಳಿಗಳನ್ನ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿ ಹೊಸ ಇತಿಹಾಸ ಬರೆದಿದ್ದಾರೆ.
ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ಇದು ಬೇಡಿಕೆ ಇತ್ತು. ಹಿಂದಿನವರು ಯಾಕೆ ಮಾಡಿಲ್ಲೋ ಗೊತ್ತಿಲ್ಲೋ, ಅಥವಾ ಅವ್ರು ಮಾಡದೇ ಇರೋಗೋಸ್ಕರನೇ ಸ್ಥಳೀಯರಿಗೆ ನಾಗನಗೌಡರಿಗೆ ಒಂದು ಅವಕಾಶ ಕೊಟ್ಟರು. ಆ ಒಂದು ನಿಟ್ಟಿನಲ್ಲಿ ಹಿಂದಿನವ್ರು ಯಾರು ಮಾಡಿಲ್ಲ ಅಂಬೋದಕ್ಕೆ ನಾನು ಅದಕ್ಕೇನು ಕಾಮೆಂಟ್ ಮಾಡೋದಕ್ಕಿಲ್ಲ. ನಾಗನಗೌಡರ ಒಂದು ಬದ್ಧತೆಯಿಂದ, ನಾಗನಗೌಡರ ಒಂದು ದೃಢ ಸಂಕಲ್ಪದಿಂದ ಯಾವತ್ತೂ ಅವರು ಒಂದು ನಿರ್ಧಾರ ತಗೊಂಡ್ರೆ ಮಾಡಬೇಕು ಏನಾದರೂ ಅನ್ನೋದಕ್ಕೆ ಇವತ್ತು ಬಾಬಾ ಸಾಹೇಬು ಮತ್ತು ಜಗಜೀವನ್ ರಾಮ್ ಅವ್ರ ಮೂರ್ತಿ ಇವತ್ತು ಗುರುಮಿಟ್ಕಲ್ ಪಟ್ಟಣದಲ್ಲಿ ನಿರ್ಮಾಣಗೊಂಡು ಲೋಕಾರ್ಪಣೆಗೊಳ್ತಕ್ಕಂಥದ್ದು. ಆ ಅವಕಾಶ ನನಗೆ ಅಂತಂದರೆ ಕೊಟ್ಟಿದ್ದು ಇದು ನನ್ನ ಸೌಭಾಗ್ಯ ಅಂತ ನಾನು 2018ರಲ್ಲಿ ನಾಗನಗೌಡ ಕಂದಕೂರ್ಗೆ ಒಲಿದ ಜಯ. 2024ರಲ್ಲಿ ಮಗನಿಗೆ ಗೆಲುವಿನ ಮಾಲೆ ಹಾಕಿದ ಜನ. ದಶಕಗಳ ಬಳಿಕ ಗುರುಮಿಟ್ಕಲ್ ಕ್ಷೇತ್ರದ ಜನ ಬದಲಾವಣೆ ಬಯಸಿದ್ರು. 2018ರ ವಿಧಾನಸಭೆ ಚುನಾವಣೆಯಲ್ಲಿ ನಾಗನಗೌಡ ಕಂದಕೂರ್ ಅವರಿಗೆ ಆಶೀರ್ವಾದ ಮಾಡಿದ್ರು. ನಾಗನಗೌಡ ಕಂದಕೂರ್ ಶಾಸಕರಾದ ಬಳಿಕ ಜನರ ಸಮಸ್ಯೆಗಳಿಗೆ ಪ್ರತಿ ಕ್ಷಣ ಸ್ಪಂದಿಸ್ತಾ ಇದ್ರು. ಅವರ ಬೇಡಿಕೆಗಳನ್ನ ಈಡೇರಿಸುವ ಪ್ರಯತ್ನ ಮಾಡ್ತಿದ್ರು. ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಯುವಕರಿಗೆ ಉದ್ಯಮ ಸೃಷ್ಟಿ ಕುರಿತಾಗಿಯೂ ಶ್ರಮ ವಹಿಸಿದ್ರು. ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವರ ಪುತ್ಥಳಿ ನಿರ್ಮಾಣಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು. ಇಬ್ಬರ ಪುತ್ಥಳಿ ನಿರ್ಮಾಣಕ್ಕೆ ದಿಟ್ಟ ನಿರ್ಧಾರ ಕೈಗೊಂಡಿದ್ರು. ಆದರೆ ಆ ಕನಸು ಈಡೇರಿದ್ದು 2022ರಲ್ಲಿ. ಗುರುಮಿಟ್ಕಲ್ ತಾಲೂಕು ಕೇಂದ್ರದಲ್ಲೇ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಇಬ್ಬರದ್ದೂ ಮೂರ್ತಿ ನಿರ್ಮಾಣಕ್ಕೆ ನಾಗನಗೌಡ ಕಂದಕೂರ್ ಶಂಕುಸ್ಥಾಪನೆ ನೆರವೇರಿಸಿದ್ರು. ನನಗೆ ನಮ್ಮ ತಂದೆಯವರು ಇದರದೊಂದು ಕನಸಾಗಿತ್ತು. ಬಾಬಾ ಸಾಹೇಬ್ ಮೂರ್ತಿ ಮತ್ತು ಜಗಜೀವನ್ ರಾಮ್ ಮೂರ್ತಿನ ನಾನೇ ಲೋಕಾರ್ಪಣೆಗೊಳಿಸ್ಬೇಕು ಎಂಬ ಒಂದು ಕನಸಿತ್ತು. ಭಗವಂತನ ಇಚ್ಛೆ ಸ್ವರ್ಗೀಯ ಆಗಿಬಿಟ್ರು. ಬಟ್ ನನಗೆ ಅದಕ್ಕೆ ಇವತ್ತು ಎಲ್ಲರಿಗೆ ಹೇಳಿದ್ದು, ಅವರು ನಮ್ಮ ಮಧ್ಯದಲ್ಲೇ ಇದ್ದಾರೆ. ಅವರ ಆದರ್ಶಗಳು, ಅವರ ಆತ್ಮ ಇಲ್ಲೋ ತಿರುಗಾಡ್ತಾನ ಈ ಒಂದು ಸಮಾರಂಭವನ್ನು ಕಣ್ತುಂಬ ನೋಡಿದ್ದಾರೆ. ಬಟ್ ಅವ್ರು ಇರಬೇಕಾಗಿತ್ತು, ಇದ್ದಾರೆ ಅಂತ ಅನ್ಕೊಂತೀನಿ. 8 ಅಡಿ ಎತ್ತರದ ಭವ್ಯ ಪುತ್ಥಳಿ ಲೋಕಾರ್ಪಣೆ. ಶಾಸಕ ಶರಣಗೌಡ ಕಂದಕೂರ್ಗೆ ಹೂವಿನ ಮಳೆಯ ಸ್ವಾಗತ. ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆ ಅಡಿ ಪುತ್ಥಳಿ ನಿರ್ಮಾಣ ಕಾರ್ಯ ನಡೀತಾ ಇತ್ತು. ಇನ್ನು ಈ ಮಹತ್ವದ ಕಾರ್ಯಕ್ಕೆ 47 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿತ್ತು. ಆದ್ರೆ ವಿಧಿಯಾಟ. ಪುತ್ಥಳಿ ನಿರ್ಮಾಣಕ್ಕೆ ಮುನ್ನುಡಿ ಬರೆದಿದ್ದ ನಾಗನಗೌಡ ಕಂದಕೂರ್ ಕಾಮಗಾರಿ ಪೂರ್ಣವಾಗುವ ಮುನ್ನವೇ ಲಿಂಗೈಕ್ಯರಾದ್ರು. ಅವರು ಹೋದ್ಮೇಲೆ ಎಲ್ಲ ಅಭಿವೃದ್ಧಿ ಕೆಲಸಗಳ ಜವಾಬ್ದಾರಿಯನ್ನ ಅವರ ಪುತ್ರ ಶರಣಗೌಡ ವಹಿಸಿಕೊಂಡ್ರು. ಹೌದು, ನಾಗನಗೌಡರ ಮೇಲೆ ಕ್ಷೇತ್ರದ ಜನ ಎಷ್ಟು ಭರವಸೆ, ನಂಬಿಕೆ ಇಟ್ಟಿದ್ರೋ ಅಷ್ಟೇ ನಂಬಿಕೆಯನ್ನ ಅವರ ಪುತ್ರ ಶರಣಗೌಡ ಕಂದಕೂರ್ ಮೇಲೂ ಇಟ್ಟಿದ್ರು. ಇದೇ ಕಾರಣಕ್ಕೆ ಶರಣಗೌಡರನ್ನ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕ್ಷೇತ್ರದ ಜನ ಗೆಲ್ಲಿಸಿದ್ರು. ತಂದೆಯವರಿಂದಲೇ ರಾಜಕೀಯ ಪಾಠ ಕಲಿತಿದ್ದ ಶರಣಗೌಡ ಕಂದಕೂರ್ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ಕೊಡುವ ಅಭಿವೃದ್ಧಿಯ ನಾಗಾಲೋಟ ಮುಂದುವರೆಸಿದ್ರು. ತಮ್ಮ ತಂದೆ ಮುನ್ನುಡಿ ಬರೆದಿದ್ದ ಮೂರ್ತಿ ಸ್ಥಾಪನೆಯ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡ್ರು. ಕೊನೆಗೂ ಕಂಡ ಕನಸು ಸಾಕಾರಗೊಂಡಿದೆ. ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಅವರ 8 ಅಡಿ ಎತ್ತರದ ಭವ್ಯ ಪುತ್ಥಳಿ ಲೋಕಾರ್ಪಣೆಗೊಂಡಿದೆ. ಮೂರ್ತಿ ಅನಾವರಣಕ್ಕೆ ಶಾಸಕ ಶರಣಗೌಡ ಕಂದಕೂರ್ ಆಗಮಿಸ್ತಾ ಇದ್ದಂತೆ ಜನ ಜೆಸಿಬಿಗಳ ಮೂಲಕ ಹೂಮಳೆಗೈದಿದ್ದಾರೆ. ಇನ್ನು ಮೂರ್ತಿ ಲೋಕಾರ್ಪಣೆ ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಶರಣಗೌಡ ಕಂದಕೂರ್ ಭಾವುಕರಾದ್ರು. ತಮ್ಮ ತಂದೆಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ವೇಳೆ ಅಕ್ಷರಶಃ ಕಣ್ಣೀರಾಗಿದ್ರು. ಕಾರ್ಯಕ್ರಮದಲ್ಲಿ ಸಮುದಾಯದ ಮುಖಂಡರು ನಾಗನಗೌಡರ ಆಡಳಿತ ವೈಖರಿ, ಜನಪರ ಕಾಳಜಿ ಕುರಿತು ಕೊಂಡಾಡಿದ್ರು. ನಮ್ಮ ಗುರುಮಿಟ್ಕಲ್ ಮತಕ್ಷೇತ್ರದಲ್ಲಿ ಶೋಷಿತರು ಮತ್ತು ಹಿಂದುಳಿದವರ ಒಂದು ಹಬ್ಬದ ವಾತಾವರಣ ಅಂತಂದೇ ಹೇಳ್ಬೋದು ನಾವು ಇವತ್ತು. ಯಾಕೆ ಅಂದರೆ ಈ ಹಿಂದೆ 40 ವರ್ಷ
ರಾಜ್ಯದಲ್ಲಿ ನಮ್ಮ ಗುರುಮಿಟ್ಕಲ್ನಲ್ಲಿ ರಾಜ್ಯಭಾರ ಮಾಡಿರ್ತಕ್ಕಂಥ ಶಾಸಕರಾಗಿರ್ಬೋದು, ಯಾರೂ ಕೂಡ ಈ ಒಂದು ಸಂವಿಧಾನ ಶಿಲ್ಪಿ, ಮಹಾನ್ ಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಾಜಿ ಉಪಪ್ರಧಾನಮಂತ್ರಿಗಳಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಒಂದು ಮೂರ್ತಿ ನಿರ್ಮಾಣ ಮಾಡುವಲ್ಲಿ ಹಿಂದೇಟು ಹಾಕಿರ್ತಾರೆ. ಅವರು ನಾಗನಗೌಡ ದಿವಂಗತ ಮಾಜಿ ಶಾಸಕರಾದಂಥ ನಾಗನಗೌಡ ಕಂದಕೂರು ಅಪ್ಪಾಜಿಯವರಿಗೆ ನಾವೊಂದು ಮನವಿ ಮಾಡಿಕೊಂಡಾಗ ಅವರು ಚುನಾವಣೆ ಆದ ನಂತರ ಅವರು ಆ ಮಾತನ್ನು ಉಳಿಸ್ಕೊಂಡವರು. ನಾವೆಲ್ಲ ನಮ್ಮ ಗುರುಮಿಟ್ಕಲ್ ಮತಕ್ಷೇತ್ರದ ದಲಿತರು ಮತ್ತು ಶೋಷಿತರು, ಹಿಂದುಳಿದ ವರ್ಗದವರು ಯಾವತ್ತೂ ಕೂಡ ಕಂದಕೂರು ಕುಟುಂಬಕ್ಕೆ ನಾವು ಚಿರಋಣಿ ಆಗಿ ಇರಬೇಕಾಗ್ತದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಎಲ್ಲರ ಆಸೆಯಂತೆ ಇಬ್ಬರು ಮಹನೀಯರ ಪುತ್ಥಳಿಗಳು ಗುರುಮಿಟ್ಕಲ್ ತಾಲೂಕು ಕೇಂದ್ರದಲ್ಲಿ ಸ್ಥಾಪನೆಯಾಗಿರುವುದು ಇತಿಹಾಸ ಬರೆದಂತಾಗಿದೆ. ಒಟ್ಟಾರೆ ಯುವಕರ ಆಶಾಕಿರಣ, ದೀನದಲಿತರ ನಾಯಕ, ಕ್ಷೇತ್ರಾಭಿವೃದ್ಧಿಯ ಚಿಂತಕ ಶರಣಗೌಡ ಕಂದಕೂರ್ ಅವರ ಕಾರ್ಯವೈಖರಿಗೆ ಜನ ಜೈಕಾರ ಹಾಕ್ತಿದ್ದಾರೆ. ಕಂದಕೂರ್ ಮೂರ್ತಿ ಸ್ಥಾಪನೆಯ ಕೆಲಸದಿಂದ ದಿಲ್ ಖುಷ್ ಆಗಿದ್ದಾರೆ. ಒಟ್ನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಗುರುಮಿಟ್ಕಲ್ ಜನರ ದಶಕಗಳ ಕನಸು ನನಸಾಗಿದೆ. ಕಂದಕೂರ್ ಸತತ ಪ್ರಯತ್ನದಿಂದ ಕ್ಷೇತ್ರದ ಜನರ ಆಸೆ ಈಡೇರಿದಂತಾಗಿದೆ. ಇದಾಗಿದೆ ಹೊತ್ತಿನ ವಿಶೇಷ. ಕ್ಷಣಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.